ಮೃತ್ಯುಂಜಯ ಯೇಸು ಕ್ರೈಸ್ತರಲ್ಲಿ ಆತ್ಮೀಯ ಕ್ರೈಸ್ತ ಭಕ್ತಾದಿಗಳೇ, ಇಂದು ಈ ವಿಭೂತಿ ಬುಧವಾರದೊಂದಿಗೆ 40 ದಿನಗಳ ತಪಸ್ಸು ಕಾಲಕ್ಕೆ ಕಾಲಿಡಲಿದ್ದೇವೆ. ಹೇ ಮನುಜ, ನೀ ಮಣ್ಣು, ಪುನಃ ಮಣ್ಣಿಗೆ ತೆರಳುವೆ. ಆದಿಕಾಂಡ 3:19. ಹೌದು, ಏನಿದು ವಿಭೂತಿ ಬುಧವಾರ? ವಿಶೇಷವಾಗಿ ಈ ತಪಸ್ಸು ಕಾಲ 40 ದಿನಗಳ ಅನುಗ್ರಹದ, ಸುಪ್ರಸನ್ನತೆಯ, ಆಶೀರ್ವಾದದ, ಕೃಪೆಯ ಕಾಲ. ಹೌದು, ಏಕೆಂದರೆ ವಿಶೇಷವಾಗಿ ಮಾತಿನ ಶುಭ ಸಂದೇಶ 1:15 ನೋಡುತ್ತೇವೆ, ಮನ ತಿರುಗು, ಶುಭ ಸಂದೇಶದಲ್ಲಿ ವಿಶ್ವಾಸವಿಡು. ಹೌದು, ಯಾವುದರಿಂದ ಮನ ತಿರುಗುವುದು? ಇಂದು ಈ ಬೂದಿ ಎನ್ನುವುದು ಇದು ಮರಣದ ಸಂಕೇತವಲ್ಲ, ಬದಲಾಗಿ ಪರಿವರ್ತನೆಯ ಹೊಸ ದಿಗಂತ. ಬೈಬಲ್ನಲ್ಲಿ ಹೇಳುವಂತೆ ವಿಶೇಷವಾಗಿ ನಾವು ಬೂದಿ ಎಂದರೆ ನಮ್ಮಲ್ಲಿರುವ ಅಹಂಕಾರ, ಸ್ವಾರ್ಥ, ಹೊಟ್ಟೆಕಿಚ್ಚು ಎಲ್ಲ ದುಶ್ಶಕ್ತಿಗಳನ್ನು ದಮನ ಮಾಡಿ, ಶಮನ ಮಾಡಿ, ವಿನಯ, ವಿಶ್ವಾಸ, ಪಶ್ಚಾತ್ತಾಪದೊಂದಿಗೆ ಹೊಸ ಜೀವನ. ಅದನ್ನೇ ಯೋನ ಪ್ರವಾದಿ ಅಧ್ಯಾಯ 3:6 ಹೇಳುತ್ತಾನೆ, ತನ್ನೊಳಗೆ ತನ್ನನ್ನು ತಿರುಗಿ ನೋಡುವ ಒಂದು ಪವಿತ್ರ ಕ್ಷಣ. ಹೌದು, ಆದ್ದರಿಂದ ಇಂದು ಈ ಡಿಜಿಟಲ್ ಯುಗದಲ್ಲಿ ವಿಶೇಷವಾಗಿ ಇಲ್ಲಿರುವ ಅಹಂಕಾರ, ಅಸಮಾನತೆ, ಹಿಂಸೆ, ನಿರ್ಲಕ್ಷ್ಯಗಳ ನಡುವೆ ನಾವು ಮುರಿದ ಮನಗಳನ್ನು ಸರಿಪಡಿಸುವ ಕೈಗಳಾಗಬೇಕು. ಮೌನಿತರ ವಿರುದ್ಧ ಧ್ವನಿಯಾಗಬೇಕು. ದುರ್ಬಲರ ಬಲವಾಗಿ ನಿಲ್ಲಬೇಕು. ಅದಕ್ಕಾಗಿ ವಿಶೇಷವಾಗಿ ನಾವು ಇವೆಲ್ಲ ಪ್ರವಾದಿ ಹೇಳುವಂತೆ, ನಿಮ್ಮ ಹೃದಯಗಳನ್ನು ಅಲ್ಲ, ನಿಮ್ಮ ವಸ್ತ್ರಗಳನ್ನು ಅಲ್ಲ, ಬದಲಾಗಿ ನಿಮ್ಮ ಹೃದಯಗಳನ್ನು ಸೆಳೆಯಿರಿ. Yes, my dear brothers and sisters in Christ Jesus, today as ashes are placed upon your foreheads, it is the journey of transformation, not of fear or not of sadness, but it's of hope, it's of love, and being with God, staying in Jesus, being in Lord, and receiving the Holy Spirit. And as all Jesus spent 40 days in the wilderness, let's also spend lots of time with the Lord on focusing on Jesus, His passion, death, and His resurrection. So let's all come together and begin the journey of